ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 1ರಿಂದ 50 ಪ್ರಶ್ನೆಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ. ನಾವು ಇವತ್ತಿನ ತರಗತಿಯಲ್ಲಿ 51ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಇದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜವಾಹರಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ಡಾಕ್ಟರ್ BR ಅಂಬೇಡ್ಕರ್. 52ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಇದೆ. ಆಪ್ಷನ್ ಸಿ 1914, ಆಪ್ಷನ್ಸ್ ಬಿ 1945, ಆಪ್ಷನ್ ಸಿ 1950, ಆಪ್ಷನ್ಸ್ ಡಿ 1939. ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ 1945. 53ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಇದೆ. ನಂದಿ ಬೆಟ್ಟ, ಬ್ರಹ್ಮಗಿರಿ, ಮುಳ್ಳಯ್ಯನಗಿರಿ, ಕುದುರೆಮುಖ. ಉತ್ತರ ಸಿ, ಮುಳ್ಳಯ್ಯನಗಿರಿ. 54ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತಿದೆ. ನವದೆಹಲಿ, ಕೋಲ್ಕತ್ತಾ, ಬೆಂಗಳೂರು, ಮುಂಬೈ. ಸರಿಯಾದ ಉತ್ತರ ಮುಂಬೈ. 55ನೇ ಪ್ರಶ್ನೆ, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು. ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ. ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. 56ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತಿದೆ. ಕ್ರಿಸ್ಟೋಫರ್ ಕೊಲಂಬಸ್, ವಾಸ್ಕೋ ಡಿ ಗಾಮಾ, ಬರ್ತಲೋಮಿಯೋ ಡಯಾಸ್, ಅಮೆರಿಗೋ ವೆಸ್ಪುಸಿ. ಸರಿಯಾದ ಉತ್ತರ ವಾಸ್ಕೋ ಡ ಗಾಮಾ. 57ನೇ ಪ್ರಶ್ನೆ, ಭಾರತ ಸಂವಿಧಾನವು ಜಾರಿಗೆ ಬಂದ ವರ್ಷ ಯಾವುದು ಅಂತಿದೆ. ಆಗಸ್ಟ್ 15, 1947, ಜನವರಿ 26, 1949, ಜನವರಿ 26, 1950, ನವೆಂಬರ್ 26, 1949. ಸರಿಯಾದ ಉತ್ತರ ಸಿ, ಜನವರಿ 26, 1950. 58ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಹೊಂದಿರುವ ದೇಶ ಯಾವುದು ಅಂತಿದೆ. ಅಮೇರಿಕಾ, ಇಂಗ್ಲೆಂಡ್, ಭಾರತ, ರಷ್ಯಾ. ಸರಿಯಾದ ಉತ್ತರ ಭಾರತ. 59ನೇ ಪ್ರಶ್ನೆ, ಭಾರತ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು ಅಂತ ಕೇಳಿದರೆ. 1947, 1950, 1951ರಿಂದ 52, 1956. ಸರಿಯಾದ ಉತ್ತರ ಯಾವುದು ಅಂತಂದರೆ ಉತ್ತರ ಸಿ, 1951ರಿಂದ 52. 60ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ಮೈಸೂರು, ಮಂಗಳೂರು, ಬೆಂಗಳೂರು, ಧಾರವಾಡ. ಸರಿಯಾದ ಉತ್ತರ ಬೆಂಗಳೂರು. 61ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಿದೆ. ವಾಷಿಂಗ್ಟನ್ DC, ನ್ಯೂಯಾರ್ಕ್, ಲಂಡನ್, ಜಿನೀವಾ. ಸರಿಯಾದ ಉತ್ತರ ನ್ಯೂಯಾರ್ಕ್. 62ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ತಿಳಿಸುತ್ತದೆ ಅಂತಿದೆ. ವಿಧಿ 14, ವಿಧಿ 15, ವಿಧಿ 17, ವಿಧಿ 19. ಸರಿಯಾದ ಉತ್ತರ ವಿಧಿ 17. 63ನೇ ಪ್ರಶ್ನೆ, 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಜಾರಿಗೆ ತಂದ ಬ್ರಿಟಿಷ್ ವೈಸರಾಯ್ ಯಾರು ಅಂತಿದೆ. ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಲಾರ್ಡ್ ಕರ್ಜನ್. 64ನೇ ಪ್ರಶ್ನೆ, ಹಣದುಬ್ಬರದ ಸಮಯದಲ್ಲಿ ಹಣದ ಮೌಲ್ಯ ಏನಾಗುತ್ತದೆ ಅಂತ ಇದೆ. ಹೆಚ್ಚಾಗುತ್ತದೆ, ಸ್ಥಿರವಾಗಿರುತ್ತದೆ, ಕಡಿಮೆಯಾಗುತ್ತದೆ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ. 65ನೇ ಪ್ರಶ್ನೆ, ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಿದೆ. ದೊಡ್ಡ ಬೆಟ್ಟ, ಮೌಂಟ್ ಅಬು, ಗುರು ಶಿಖರ, ಅನೈಮುಡಿ. ಸರಿಯಾದ ಉತ್ತರ ಗುರು ಶಿಖರ. 66ನೇ ಪ್ರಶ್ನೆ, ಗಾಂಧೀಜಿಯವರು ತಮ್ಮ ಮೊದಲ ಸತ್ಯಾಗ್ರಹವನ್ನು ಭಾರತದ ಯಾವ ಸ್ಥಳದಲ್ಲಿ ಆರಂಭಿಸಿದರು ಅಂತಿದೆ. ಖೇಡಾ, ದಂಡಿ, ಚಂಪಾರಣ್, ಸಾಬರಮತಿ. ಸರಿಯಾದ ಉತ್ತರ ಚಂಪಾರಣ್. 67ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಿದೆ. 5 ವರ್ಷ, 6 ವರ್ಷ, 4 ವರ್ಷ, ಕಾಯಂ ಸದಸ್ಯರು. ಸರಿಯಾದ ಉತ್ತರ 6 ವರ್ಷ. 68ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ ಡೆಲ್ಟಾ ಯಾವುದು ಅಂತಿದೆ. ನೈಲ್ ಮುಖಜ ಭೂಮಿ, ಸುಂದರ್ಬನ್ಸ್ ಮುಖಜ ಭೂಮಿ, ಅಮೆಜಾನ್ ಮುಖಜ ಭೂಮಿ, ಮಿಸಿಸಿಪ್ಪಿ ಮುಖಜ ಭೂಮಿ. ಸರಿಯಾದ ಉತ್ತರ ಸುಂದರ್ಬನ್ಸ್ ಮುಖಜ ಭೂಮಿ. 69ನೇ ಪ್ರಶ್ನೆ, ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಎಂದು ಯಾರನ್ನು ಕರೆಯುತ್ತಾರೆ. ಮಹಾತ್ಮ ಗಾಂಧಿ, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬಾಲಗಂಗಾಧರ ತಿಲಕ್.
70ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತದೆ? ವಿಧಿ 324, ವಿಧಿ 352, ವಿಧಿ 370, ವಿಧಿ 40. ಸರಿಯಾದ ಉತ್ತರ ವಿಧಿ 352.